ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಹಾರ್ದಿಕ್ ಪಾಂಡ್ಯ ಕುಲ್ದೀಪ್ ಯಾದವ್ ನಡುವೆ ಜಗಳ 18ನೇ ಓವರ್ ನಲ್ಲಿ ಏನಾಯ್ತು? ಪಂದ್ಯ ಮುಗಿದ ಬಳಿಕ ಸೂರ್ಯಕುಮಾರ್ ಯಾದವ್ ಕುಲ್ದೀಪ್ ಯಾದವ್ಗೆ ಬೈದಿದ್ದೇಕೆ? ಎಲ್ಲದರ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಎಂದಿನಂತೆ ಟೀಮ್ ಇಂಡಿಯಾ T20 ವಿಶ್ವಕಪ್ ನಲ್ಲಿ ಪಾಕಿಸ್ತಾನ ವಿರುದ್ಧ ಮತ್ತೊಮ್ಮೆ ಮೇಲ್ಗೈ ಸಾಧಿಸಿತು. ಇನ್ನು 175 ರನ್ಗಳ ಬೃಹತ್ ಗುರಿ ನೀಡಿದ ನಂತರ ಭಾರತದ ಬೌಲರ್ಗಳು ಪಾಕಿಸ್ತಾನವನ್ನು ಕೇವಲ 114 ರನ್ಗಳಿಗೆ ಕಟ್ಟಿ ಹಾಕಿದರು. ಆದರೆ ಈ ಭರ್ಜರಿ ಜಯದ ಮಧ್ಯೆ ಒಂದು ಜಗಳ ಕೂಡ ಆಯ್ತಂತ ಹೇಳಬಹುದು ಡಗೌಟ್ ನಲ್ಲಿ. ಹೌದು ಸ್ನೇಹಿತರೆ, ಅದಕ್ಕೆ ಕಾರಣ 18ನೇ ಓವರ್ನ ಒಂದು ಎಸೆತ. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು, ಪಂದ್ಯ ಮುಗಿದ ನಂತರ ಏನಾಯ್ತು ಎನ್ನುವುದರ ಸಂಪೂರ್ಣ ಡೀಟೇಲ್ಸ್ ತಿಳ್ಕೊಂಬರೋಣ ಬನ್ನಿ. ಇನ್ನು 18ನೇ ಓವರ್ ಆದ್ರೆ ಹಾರ್ದಿಕ್ ಪಾಂಡ್ಯ ಆದ್ರೆ ಬೌಲಿಂಗ್ ಮಾಡ್ತಾರೆ. ನಾಯಕತ್ವ ವಹಿಸಿದ್ದ ಸೂರ್ಯಕುಮಾರ್ ಯಾದವ್ 18ನೇ ಓವರ್ ಬೌಲಿಂಗ್ ಹೊಣೆಗಾರಿಕೆಯನ್ನು ತಮ್ಮ ಬೌಲರ್ ಆಲ್ರೌಂಡರ್ ಆಗಿರುವಂತಹ ಹಾರ್ದಿಕ್ ಪಾಂಡ್ಯ ಅವರಿಗೆ ಒಪ್ಪಿಸಿದರು. ಆ ಸಮಯದಲ್ಲಿ ಪಾಕಿಸ್ತಾನದ ಪರವಾಗಿ ಶಾಹಿನ್ ಅಫ್ರಿದಿ ಕ್ರೀಸ್ ನಲ್ಲಿ ಆದ್ರೆ ಇದ್ದರು. ಓವರ್ನ 2ನೇ ಎಸೆತದಲ್ಲಿ ಹಾರ್ದಿಕ್ ಹಾಕಿದ ಬೌಲ್ಗೆ ಅಫ್ರಿದಿ ಹೊಡೆದ ರಭಸಕ್ಕೆ ನೇರವಾಗಿ ಡೀಪ್ ನಲ್ಲಿ ನಿಂತಿದ್ದ ಕುಲ್ದೀಪ್ ಯಾದವ್ ಕಡೆಗೆ ಹೋಯಿತು. ಅದು ಸುಲಭವಾಗಿ ಕ್ಯಾಚ್ ಆಗಿ ಕಾಣಿಸಿಕೊಂಡಿತ್ತು. ಇನ್ನು ಚೆಂಡು ಕುಲ್ದೀಪ್ ಕೈಯಿಂದ ಜಾರಿ ಬೌಂಡರಿ ಲೈನ್ ದಾಟಿತಂತಾನೆ ಹೇಳ್ಬೋದು. ಇದರಿಂದ 6 ರನ್ಗಳು ಕೂಡ ಬಂದವು. ಹಾರ್ದಿಕ್ ಮುಖಭಾವನೆ ತಕ್ಷಣ ಬದಲಾಯಿತು ಮತ್ತು ಅವರು ಸ್ಪಷ್ಟವಾಗಿ ಕೋಪಗೊಂಡಂತೆ ಆದ್ರೆ ಕಂಡರಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಆ ಕ್ಷಣದಲ್ಲಿ ಹಾರ್ದಿಕ್ ಪಾಂಡ್ಯ ಕುಲ್ದೀಪ್ ಮೇಲೆ ನೇರವಾಗಿ ಕೋಪ ಏನು ತೋರಿಸಲಿಲ್ಲ. ಬದಲಾಗಿ ಅವರು ನಾಯಕ ಸೂರ್ಯಕುಮಾರ್ ಯಾದವ್ಗೆ ಅವರತ್ತ ಮುಖ ಮಾಡಿ ಫೀಲ್ಡಿಂಗ್ ಬದಲಾವಣೆ ಬಗ್ಗೆ ಸೂಚನೆ ಆದ್ರೆ ನೀಡಿದರು. ಕುಲ್ದೀಪ್ ಅವರನ್ನು 3ನೇ ಆಟಗಾರ ಸ್ಥಾನಕ್ಕೆ ಸರಿಸಲು ಸಲಹೆ ನೀಡಿದಂತೆ ಕಂಡು ಬಂತು. ಇನ್ನು ಸೂರ್ಯಕುಮಾರ್ ಯಾದವ್ ಅವರು ಶಾಂತವಾಗಿ ಪ್ರತಿಕ್ರಿಯಿಸಿ ಪರಿಸ್ಥಿತಿಯನ್ನು ಸ್ವಲ್ಪ ನಿಧಾನಗೊಳಿಸಿದ್ರಂತಾನೆ ಹೇಳ್ಬಹುದು. ಆದ್ರೆ ಅದು ಆ ಓವರ್ನ ಕೊನೆಯ ಎಸೆತದಲ್ಲಿ ಹಾರ್ದಿಕ್ ಪಾಂಡ್ಯ ಉಸ್ಮಾನ್ ತಾರಿಕ್ ಅವರನ್ನು ಕ್ಲೀನ್ ಬೋರ್ಡ್ ಕೂಡ ಮಾಡಿದರು. ಪಂದ್ಯ ಭಾರತದ ಪಾಲಾಯಿತು. ಮೈದಾನದಲ್ಲಿ ದೊಡ್ಡ ಸಂಭ್ರಮಾಚರಣೆ ಇರಲಿಲ್ಲ. ಆಟಗಾರರು ಶಾಂತವಾಗಿ ಕೈಕೂಲಿಕೆ ಎದುರಾಳಿಗಳಿಗೆ ಗೌರವ ತೋರಿಸಿದರಂತಾನೆ ಹೇಳ್ಬಹುದು. ಇನ್ನು ಹ್ಯಾಂಡ್ ಶೇಕ್ ಸಮಯದಲ್ಲಿ ಆಗಿದ್ದೇನಂತ ನೋಡೋದಾಯ್ತು ಅಂತಂದ್ರೆ ಆದರೆ ಹ್ಯಾಂಡ್ ಶೇಕ್ ಸಮಯದಲ್ಲಿ ಮತ್ತೊಂದು ಕ್ಷಣ ಕೂಡ ಕ್ಯಾಮರಾದಲ್ಲಿ ಸೆರೆಯಾಯಿತು. ಇನ್ನು ಹಾರ್ದಿಕ್ ಪಾಂಡ್ಯ ಕುಲ್ದೀಪ್ ಅವರನ್ನು ತೋಳನ್ನು ಹಿಡಿದು ಏನೋ ಗಂಭೀರವಾಗಿ ಮಾತನಾಡುತ್ತಿರುವುದು ಕಂಡು ಬಂತು. ಕುಲ್ದೀಪ್ ಯಾದವ್ ಸ್ವಲ್ಪ ಮೃದುವಾಗಿ ಕಾಣುತ್ತಿದ್ದಾರಂತಾನೆ ಹೇಳ್ಬೋದು. ರಿಂಕು ಸಿಂಗ್ ಮಧ್ಯವಸ್ಥಿಕೆ ವಹಿಸಿ ಪರಿಸ್ಥಿತಿಯನ್ನು ಸ್ವಲ್ಪ ಸಮಾಧಾನಗೊಳಿಸಲು ಯತ್ನಿಸಿದರು. ನಾಯಕ ಸೂರ್ಯಕುಮಾರ್ ಯಾದವ್ ಕೂಡ ನಂತರ ಕುಲ್ದೀಪ್ ಕಡೆಗೆ ತೀಕ್ಷ್ಣವಾಗಿ ನೋಡಿದ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗ್ತಿದೆ. ಪಂದ್ಯ ಮುಗಿದ ಬಳಿಕ ಮಾತನಾಡಿದಂತ ಹಾರ್ದಿಕ್ ಪಾಂಡ್ಯ ಮಾಧ್ಯಮದೊಂದಿಗೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಏನೆಲ್ಲ ಮಾತಾಡಿದ್ರಂತಂದ್ರೆ, ನಾವು ಎಲ್ಲರೂ ಗೆಲುವಿಗಾಗಿ ಆಟ ಆಡುತ್ತೇವೆ, ಮೈದಾನದಲ್ಲೇ ಚಿಕ್ಕ ಪುಟ್ಟ ಘಟನೆಗಳಾದ್ರೆ ನಡೀತವೆ ಅಂತಂದು ಹಾರ್ದಿಕ್ ಪಾಂಡ್ಯ ಆದ್ರೆ ಹೇಳಿದ್ರಂತಾನೆ ಹೇಳ್ಬೋದು. ಇನ್ನು ತಂಡದ ಒಳಗಿನ ಬಾಂಧವ್ಯವನ್ನು ಯಾವುದೇ ಬಿರುಕು ಇಲ್ಲ ಎಂದು ಅವರು ಸ್ಪಷ್ಟ ಆದರೆ ಪಡಿಸಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರೆದೇ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.